ಧರಣಿ ಮಾಡ್ತಾ ಇದ್ದೇವೆ. ವರ್ಷದಲ್ಲಿ 21 ದಿನ ಧರಣಿ ಮಾಡಿದ್ರೆ ನಿಮಗೆ ಇಲಾಖೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ತಹಶೀಲ್ದಾರ್ಗೆ ನೀವು ಬಂದು ಉತ್ತರ ಕೊಡಬೇಕು. ಯಾಕಂತಂದ್ರೆ ಕಳೆದ 1 ವರ್ಷ ನಿರಂತರ ಹೋರಾಟ, ಪ್ರಸ್ತುತ ಸಮುದಾಯ ಭವನ ಕಟ್ಟಿರ್ತಕ್ಕಂಥದನ್ನ ಕಾನೂನು ಕ್ರಮ ತಗೊಳ್ಳಿ, ಅಧಿಕಾರಿ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಹೇಳಿ ಮಾಡ್ತಾ ಇದ್ದಾವೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಒಂದು ಸಂವಿಧಾನದ ಅಡಿಯಲ್ಲಿ ನಾವು ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆ ಹೋರಾಟಕ್ಕೆ ಒಂದು ಕನಿಷ್ಠ ಸೌಜನ್ಯ ತೋರಿಸಕ್ಕೆ ಮಹಿಳೆಯರು ನಿರಂತರವಾಗಿ 103 ದಿನ ಧರಣಿ ಮಾಡ್ತಾ ಇದ್ರೆ ತಹಶೀಲ್ದಾರ್ ಒಂದಿನ ಬಂದು ನೋಡ್ಲಿಲ್ಲ, ಬೇಕಾಬಿಟ್ಟಿ ಉತ್ತರ ಕೊಡ್ತಕ್ಕಂಥದ್ದು. ನಾವೇನು ನಿಮ್ಮ ಮನೆ ನಾಯಿಗಳಿದ್ರೆ ಸಾರ್ವಜನಿಕರಿಗೆ ಈ ದೇಶದಲ್ಲಿ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಹೋರಾಟ ಮಾಡೋ ಹಕ್ಕಿದೆ, ನ್ಯಾಯ ಕೇಳೋ ಹಕ್ಕಿದೆ. ನಿಮ್ಮ ನೈತಿಕತೆ ನಿಮಗೆ, ನಿಮ್ಮ ಇಲಾಖೆಗೆ ನೈತಿಕತೆ ಇಲ್ಲ, ನಿಮ್ಮ ಇಲಾಖೆ ಅಧಿಕಾರಿಗಳಿಗೆ ನೈತಿಕತೆ ಇಲ್ಲ. ನಿಮ್ಮಂಥ ಭ್ರಷ್ಟ ಅಧಿಕಾರಿಗಳು ಈ ಊರು ಇರಬಾರ್ದು ಅಂತಕ್ಕಂಥದ್ದು ವಿಚಾರವನ್ನು ಇಟ್ಕೊಂಡು ನನ್ನ ಮುಖ್ಯಮಂತ್ರಿಗಳಿಗೆ ಈ ವಿಚಾರವನ್ನು ಗಮನ ತರ್ತೇವೆ. ಭ್ರಷ್ಟ ಅಧಿಕಾರಿ ತಹಶೀಲ್ದಾರು ಮತ್ತು ಅವನು ಯಾವನೋ ಒಂದು ಸರ್ವೆ ಅಧಿಕಾರಿ, ಯಾವನೋ ಅಮಾಲಿ, ಅವನು ಸರ್ವೆ ಅಧಿಕಾರಿ 22 ದಿನ ಅದು ಒಂದಿನ ಸರ್ವೆ ರಿಪೋರ್ಟ್ ಕೊಟ್ಟಿಲ್ಲ ಅಂದ್ರೆ ತಾಲೂಕು ಆಡಳಿತ ಹಾಕಿರ್ಬೇಕು. ಮತ್ತೊಂದು ಜನತೆ ಯೋಚನೆ ಮಾಡಿದೆ, ತಾಲೂಕು ಆಡಳಿತ ಸತ್ತೋಗಿದೆ ಅಂತೇಳಿ. ಇಂಥ ತಾಲೂಕು ಆಡಳಿತ ನಮ್ಮ ಊರಿಗೆ ಬೇಡ. ನಮ್ಮ ಊರಿಗೆ ಬೇಕಾಗಿರ್ತಕ್ಕಂಥ ಪಾರದರ್ಶಕತೆ, ಪ್ರಾಮಾಣಿಕವಾಗಿರ್ತಕ್ಕಂಥ ಅಧಿಕಾರಿಗಳು ಬೇಕು. ಒಂದು ಸರ್ವೆ ರಿಪೋರ್ಟು ಪ್ರಾಮಾಣಿಕವಾಗಿ ಕೊಟ್ಟರೆ ಅಲ್ಲೇ ಕೊಡ್ಬೋದು. 20 ದಿನ ಆದರೂ ಸರ್ವೆ ರಿಪೋರ್ಟ್ ಕೊಡ್ತಾ ಇಲ್ಲ ಅಂತಂದ್ರೆ ನೀವು ಯಾವುದೋ ಪ್ರಭಾವಕ್ಕೆ ಒಳಗಾಗಿದ್ದೀರಾ ಮತ್ತು ಯಾವುದೋ ಒಂದು ಲಂಚದ ಹಣಿಕೆ ನೀವು ಬಲಿಯಾಗಿದ್ದೀರಾ. ಅಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಸರ್ವೆ ರಿಪೋರ್ಟ್ ಕೊಡಿ. ಸಮುದಾಯ ಭವನ ಯಾರ್ದು ಯಾರ ಜಾಗ ಅಂತ ಇವತ್ತು ಹೇಳೋ ತನಕ ನಾವು ಯಾರು ಎದ್ದು ಹೋಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಮಾನ್ಯ ವೈಟೌನ್ PSS ಅವರು ಬಂದಿದ್ದಾರೆ, ಅವ್ರು ಗಮನ ತರ್ತಾನೆ. ದಯಮಾಡಿ ನಿಮ್ಮ ಮುಖಾಂತರ ತಹಶೀಲ್ದಾರ್ ಅವ್ರನ್ನ ಕರೆಸಿ ನಮ್ಮ ಮನವಿಯನ್ನು ಕೊಡಿಸ್ಬೇಕು ಅಂತೇಳಿ ವಿನಯ ಪೂರ್ವಕ